ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿದಲ್ಲಿ ಸಿಂಪಲಾಗಿ ಹಾಗೆ ಸಖತ್ ಟೇಸ್ಟಿಯಾಗಿ ಎಲ್ಲರೂ ಇಷ್ಟಪಡುವಂತಹ ಪಾಲಕ್ ಪನ್ನೀರ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಧಾಬಾ ಸ್ಟೈಲಲ್ಲಿ ಪಾಲಕ್ ಪನ್ನೀರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪಾಲಕ್ ಪನ್ನೀರ್ ಮನೆಯಲ್ಲೇ ಮಾಡ್ಬೋದು ನೀವು. ಈ ಕಾಂಬಿನೇಷನ್ನು ಪೂರಿ, ಪರೋಟ, ಚಪಾತಿ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿ ತಗೊಂಡು ಅದಕ್ಕೆ ಪಾಲಕ್ ಸೊಪ್ಪು, ಇಲ್ಲಿ ನಾನು ಒಂದು ಕಟ್ ಪಾಲಕ್ ಸೊಪ್ಪು ಕ್ಲೀನ್ ಮಾಡಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಗ್ಲಾಸು ನೀರು ಹಾಕಿ ಲಿಡ್ ಮುಚ್ಚಿಡಿ. ಬೇಯೋ ಗ್ಯಾಪಲ್ಲಿ ಒಂದು ಸಿಂಪಲ್ಲಾಗಿ ಮಸಾಲ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 3 ಹಸಿಮೆಣಸಿನ್ಕಾಯಿ, 7ರಿಂದ 8 ಗೋಡಂಬಿ ಮತ್ತು 1 ಇಂಚಷ್ಟು ಶುಂಠಿ, ಹಾಗೆ 7 ಎಸಳು ಬೆಳ್ಳುಳ್ಳಿ, 1 ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ, ಹಾಗೆ 3 ಲವಂಗ ಫೈನ್ ಪೇಸ್ಟ್ ಮಾಡ್ಕೊಬೇಕು. ಹಾಗೆ ಕನ್ಸಿಸ್ಟೆನ್ಸಿ ತಕ್ಕ ಹಾಗೆ ನೀರು ಸ್ವಲ್ಪ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಇಲ್ಲಿ ಪಾಲಕ್ಕು ಬೆಂದಿರುತ್ತೆ ನೋಡಿ. ಬೆಂದಿರೋ ಅಂಥ ಪಾಲಕ್ಗೆ ಎಲ್ಲನೂ ಸ್ವಲ್ಪ ಒಂದು ತಟ್ಟೆದಲ್ಲಿ ತಗೊಂಡು ಆರಕ್ಕೆ ಇಡ್ತಾ ಇದ್ದೀನಿ. ನಂತರ ಆರಾದಮೇಲೆ ಅದನ್ನು ಸಹ ಗ್ರೈಂಡ್ ಮಾಡ್ಕೊಬೇಕು. ಹಾಗೆ ಅದೇ ಕಡಾಯಿಗೆ 7ರಿಂದ 8 ಟೇಬಲ್ ಸ್ಪೂನು ಎಣ್ಣೆ ಹಾಕಿಬಿಟ್ಟು ಪನ್ನೀರ್ನ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ ಕ್ಯೂಬಲ್ಲಿ ಶಾಲೋ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ನಂತರ ಅದೇ ಕಡಾಯಿಗೆ 1 ಸ್ಪೂನು ಜೀರಿಗೆ, ಹಾಗೆ 1 ಪಲಾವ್ ಎಲೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗೆ ಗ್ರೈಂಡ್ ಮಾಡಿರೋ ಅಂಥ ಮಸಾಲೆನೂ ಹಾಕಿಬಿಟ್ಟು ಅದಕ್ಕೆ 1/4 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನು ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 2 ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ, ಹಾಗೆ 2 ಟೊಮೆಟೊನೂ ಹಾಕಿಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ. ಮತ್ತು ಇಲ್ಲಿ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ನೋಡಿ ಹಾಕಿ ಎಲ್ಲನೂ ಹೊಂದ್ಕೊಳ್ಳೋ ಥರ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ. ಮತ್ತು ಇಲ್ಲಿ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು. ಸಾಫ್ಟಾಗಿ ಬೆಂದಾಗ ಸ್ವಲ್ಪ ಅದು ಗ್ರೇವಿ ಬಿಟ್ಕೊಬೇಕು. ಒಂದು 5 ನಿಮಿಷ ಲಿಡ್ ಮುಚ್ಚಿಡಿ. ನೋಡಿ, ಇವಾಗ ವಿಡಿಯೋದಲ್ಲಿ ತೋರಿಸಿರೋ ಥರ ಸಾಫ್ಟಾಗಿ ಬೆಂದಿದೆ ಮತ್ತು ಸ್ವಲ್ಪ ಗ್ರೇವಿನೂ ಬಂದಿದೆ. ಇಲ್ಲಿ ಪಾಲಕ್ ಬೇಯಿಸಿ ಆರಿಸಿ ಇಟ್ಕೊಂಡಿರೋ ಅಂಥ ಪಾಲಕ್ ಸೊಪ್ಪನ್ನು ನಾನು ಪೇಸ್ಟ್ ಮಾಡಿದ್ದೀನಿ. ಅದನ್ನು ಸಹ ಒಗ್ಗರಣೆಗೆ ಹಾಕಿಬಿಟ್ಟು ಕನ್ಸಿಸ್ಟೆನ್ಸಿ ತಕ್ಕನಾಗಿ ನೀರು ಸಹ ಆ್ಯಡ್ ಮಾಡಿ. ನಿಮಗೆ ಗ್ರೇವಿ ಥಿಕ್ನೆಸ್ ಬೇಕು ಅಂದರೆ ಕಡಿಮೆ ಆ್ಯಡ್ ಮಾಡಿ. ಸ್ವಲ್ಪ ಗ್ರೇವಿ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ. ಎಲ್ಲನೂ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರೋ ಥರ ಮಾಡ್ಕೊಳ್ಳಿ. ಸ್ವಲ್ಪ ಅವಾಗವಾಗ ಚೆಕ್ ಮಾಡ್ತಾ ಇರಿ, ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು 5 ನಿಮಿಷ ಲಿಡ್ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸಾದ್ಮೇಲೆ ನೋಡಿ, ಸ್ವಲ್ಪ ನಿಮಗೆ ಬೇಕು ಅಂದರೆ ಧನಿಯಾ ಪೌಡ್ರ್ ಹಾಕ್ಕೊಬೋದು, ಇಲ್ಲ ಅಂದರೆ ಸ್ಕಿಪ್ಪು ಸಹ ಮಾಡ್ಬೋದು. ಶಾಲೋ ಫ್ರೈ ಮಾಡಿಟ್ಕೊಂಡಿರೋ ಅಂಥ ಎಲ್ಲ ಪನ್ನೀರನ್ನು ಗ್ರೇವಿಗೆ ಹಾಕ್ಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಡಿ, ಫ್ಲೇಮು ಜೋರು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇಲ್ಲಿ ನಾನು ಗೋಡಂಬಿ ಹಾಕಿರೋದು ಟೇಸ್ಟ್ ಕೊಡುತ್ತೆ ಮತ್ತು ಗ್ರೇವಿನೂ ಸ್ವಲ್ಪ ಥಿಕ್ನೆಸ್ಸಾಗಿ ಕೊಡುತ್ತೆ. ಸೊ ಹಾಗಾಗಿ ಗೋಡಂಬಿ ಹಾಕಿದ್ದೀನಿ. 1 ಸ್ಪೂನಷ್ಟು ಕಸ್ತೂರಿ ಮೇಥಿ ತಗೊಂಡು ಕೈಯಲ್ಲೇ ಕ್ರಷ್ ಮಾಡಿ ಅದನ್ನು ಸಹ ಹಾಕ್ತಾ ಇದ್ದೀನಿ. ನಂತರ ಒಂದು ಲಿಂಬೆಹಣ್ಣು ತಗೊಂಡು ಅದನ್ನು ಸಹ ಲಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ. ಎಲ್ಲನೂ ಹಾಕ್ಬಿಟ್ಟು 1-2 ನಿಮಿಷ ಲಿಡ್ ಮುಚ್ಚಿಡಿ. ನಂತರ ನೋಡಿ, ರೆಡಿಯಾಗಿದೆ ಪಾಲಕ್ ಪನ್ನೀರು. ಈ ಕಾಂಬಿನೇಷನ್ನು ನೀವು ಪೂರಿ, ಚಪಾತಿ, ಪರೋಟ ಎಲ್ಲದಕ್ಕೂ ಹಾಕ್ಕೊಬೋದು. ಫ್ರೆಂಡ್ಸ್, ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.